ಪ್ರಿಯ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ಸಹ ಬೆಳಗಿನ ಶುಭೋದಯಗಳು. ಈಗಾಗಲೇ ನಾವು ಕಳೆದ ತರಗತಿಯಿಂದ ರೋಮ್ ನಾಗರಿಕತೆ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಈ ರೋಮ್ ನಾಗರಿಕತೆಯಲ್ಲಿ ಈಗಾಗಲೇ ಅವರ ಒಂದು ಸಾಂಸ್ಕೃತಿಕ ಕೊಡುಗೆಗಳು ಅಂತೇಳಿ ತಿಳ್ಕೊಳ್ತಾ ಇದ್ವಿ. ಆ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಇವತ್ತಿನ ತರಗತಿಯಲ್ಲಿ ವಿಜ್ಞಾನ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ, ಸೈನ್ಸ್ ಆ್ಯಂಡ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಈ ಒಂದು ರೋಮನ್ನರು ಇಡೀ ಜಾಗತಿಕ ಇತಿಹಾಸಕ್ಕೆ, ಇಡೀ ವಿಶ್ವಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ವಿಜ್ಞಾನದಲ್ಲಿ ರೋಮನ್ನರ ಕೊಡುಗೆ ಬಹಳಷ್ಟು ಸೀಮಿತವಾಗಿದೆ. ರೋಮನ್ ವಿಜ್ಞಾನಿಗಳು ಹೆಚ್ಚಿನ ತೀರ್ಮಾನಗಳನ್ನು ತಾತ್ವಿಕವಾಗಿದ್ದೇ ಹೊರತು ಜಾಗತಿಕ ಪ್ರಯೋಗಗಳಲ್ಲಿ ಮತ್ತು ಪ್ರಯೋಗಗಳಿಂದ ಕೂಡಿರಲಿಲ್ಲ. ಅಂದರೆ ಇವರು ಬಹಳಷ್ಟು ವಿಜ್ಞಾನದಲ್ಲಿ ಅತಿ ಹೆಚ್ಚು ಅಷ್ಟೊಂದು ಪ್ರಗತಿಯನ್ನು ಕಾಣಲಿಲ್ಲ. ಇಲ್ಲಿ ಅವರಿಗೆ ತಾತ್ವಿಕವಾಗಿ ಹೊರತು ಜಾಗತಿಕವಾಗಿರಲಿಲ್ಲ. ಹೀಗೆ ಅವರು ಈಗಾಗಲೇ ಏನು ಮಾಡ್ತದೆ ಅಂದರೆ ಬಡ ರೋಗಿಗಳಿಗೆ ಉಚಿತವಾದ ಔಷಧಿಗಳನ್ನು ನೀಡ್ತಾರೆ. ಉದಾಹರಣೆ, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ನೀಡ್ತಾ ಇದ್ದೇವೆ ಅಂದರೆ ಬಡ ರೋಗಿಗಳಿಗೆ ಉಚಿತವಾದ ಒಂದು ಔಷಧೋಪಾಯ ಅಥವಾ ಚಿಕಿತ್ಸೆಗಳನ್ನು ಯಾವ ಥರ ನೀಡ್ತಾವಲ್ಲ, ಅದೇ ರೀತಿ ಅವರು ಸಹ ಈ ರೋಮನ್ನರು ಉಚಿತವಾದ ಔಷಧಿಗಳನ್ನು ಒದಗಿಸುವುದರಲ್ಲಿ ಮೊದಲಿಗರು. ನಂತರ ಈಗಾಗಲೇ ವೈಯಕ್ತಿಕ ಶುಚಿತ್ವ ಒದಗಿಸುವಲ್ಲಿ ಇವರು ಮೊದಲಿಗರು. ವೈಯಕ್ತಿಕ ಶುಚಿತ್ವ ಕಾಪಾಡಿಕೊಂಡಿದ್ದರು. ಅದಕ್ಕಾಗಿ ಅವರು ಸಾರ್ವಜನಿಕ ಸ್ನಾನಗೃಹ ನಿರ್ಮಾಣ ಮಾಡಿದರು. ಅಂದರೆ ವ್ಯಕ್ತಿತ್ವ ಅಂದರೆ ಒಬ್ಬ ಪರಿಸರ ಇಂಪಾರ್ಟೆಂಟ್. ನಾವು ಎಲ್ಲಿರ್ತವೋ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು, ಅದು ವೈಯಕ್ತಿಕವಾಗಿ ತಮ್ಮ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು. ಹಾಗಾಗಿ ಅವರು ಈಗಾಗಲೇ ಅದಕ್ಕೋಸ್ಕರವಾಗಿ ಸಾರ್ವಜನಿಕ ಈ ಒಂದು ಈಜುಕೊಳ ಅಂತಂದೇಳಿ ಸ್ಥಾಪಿಸಿಕೊಂಡಿದ್ರು. ನಂತರ ಸಾರ್ವಜನಿಕ ಆಸ್ಪತ್ರೆಗಳನ್ನು ಸಹ ಕಟ್ಟಿಸಿದ್ರು. ಅದೇ ರೀತಿ ಪರಿಣಿತ ರೋಗಿಗಳಿಗೆ ಯಾವ ರೋಗಿಗಳನ್ನು ನೋಡೋಕ್ಕೆ ಅವರ ಲಕ್ಷಣಗಳನ್ನು ಕಂಡುಹಿಡಿದು ಪರಿಣಿತವಾಗಿರ್ತಕ್ಕಂಥ ಔಷಧೋಪಚಾರ ನೀಡಲಿಕ್ಕೆ ಒಬ್ಬ ಪರಿಣಿತ ವೈದ್ಯರನ್ನು ಸಹ ನೇಮಿಸಿದ್ರು. ಹೀಗೆ ಸಾಮಾನ್ಯ ಸೆಕೆ 130ರಿಂದ ಈಗಾಗಲೇ 200ರ ಕಾಲದಲ್ಲಿ ಗೆಲನ್ ಎಂಬುವನು ಈ ಒಬ್ಬ ಶ್ರೇಷ್ಠ ವೈದ್ಯರಾಗಿದ್ದ ಆ ರೋಮ್ನಲ್ಲಿ. ಹೀಗೆ ಆತ ಗೆಲನ್ ಎನ್ನುವ ಶ್ರೇಷ್ಠ ಈತ ಶರೀರ ರಚನಾಶಾಸ್ತ್ರ ಅಂದರೆ ಇಡೀ ಶರೀರದಲ್ಲಿ, ಮಾನವನ ಶರೀರದಲ್ಲಿ ರಕ್ತ ಪರಿಚಲನೆ ಯಾವ ರೀತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತ ಈಗಾಗಲೇ ಉಲ್ಲೇಖಿಸಿದ್ದ. ನಂತರ ಆತ ಅಂಗರಚನಾಶಾಸ್ತ್ರ ಬಗ್ಗೆ ಒಂದು ಕೃತಿಯನ್ನು ಸಹ ಬರೆದ. ಹೀಗೆ ದೇಹ ರಚನೆ ಜ್ಞಾನದಿಂದ ಅವರಿಗೆ ಗಳಗಂಡ, ಗಂಟಲು ಗಡ್ಡೆಗಳು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆಯಬಹುದು. ನೋಡಿ, ಉದಾಹರಣೆ, ಕೆಲವೊಬ್ರು ಗಂಟಲು ಕ್ಯಾನ್ಸರ್ ಅಂತ ಹೇಳ್ತಿದ್ದಾರೆ, ಅಥವಾ ಈ ಒಂದು ಗಳಗಂಡ ಮತ್ತು ಈಗಾಗಲೇ ಗಂಟಲು ವ್ಯಾಧಿ, ಇವುಗಳನ್ನು ಶಸ್ತ್ರಚಿಕಿತ್ಸೆಗಳ ಮೂಲಕ ನಾವು ಅದನ್ನ ತೆಗೆದು ಹಾಕಬಹುದು ಅಂತ ಹೇಳಿದ. ನಂತರ ರಕ್ತ ಪರಿಚಲನೆ ಕಂಡು ಹಿಡಿದ. ಹೀಗಾಗಿ ಈ ರಕ್ತ ಪರಿಚಲನೆ ಮಾನವನ ದೇಹದಲ್ಲಿ ಪ್ರತಿ ಅಂಗಾಂಗದಿಂದ ಹಿಡಿದು ಎಲ್ಲ ಕಡೆ ರಕ್ತ ಪರಿಚಲನೆ ಆಗುವುದರಿಂದಲೇ ಮಾನವ ತಾನು ಚಟುವಟಿಕೆಯಿಂದ ಕೂಡಿರ್ತಿದ್ದಾನೆ, ಆತ ಬಹಳಷ್ಟು ಆಕ್ಟಿವ್ ಆಗಿರ್ತಿದ್ದಾನೆ ಅಂತ ಹೇಳಿ. ಅಥವಾ ಏಕಾಏಕಿ ಅವನು ರಕ್ತ ಪರಿಚಲನೆ ನಿಂತೋಯ್ತಪ್ಪ ಅಂದರೆ ಆ ಮಾನವ ಆತನ ಜೀವನ ಅಂತ್ಯ ಆಗುತ್ತದೆ. ಹೀಗೆ ಆತ ರಕ್ತ ಪರಿಚಲನೆಯನ್ನು ಈತ ಮೊದಲಿಗೆ ತಿಳಿಸಿದ. ಗೆಲನ್ ಒಬ್ಬ ಹಿರಿಯ ಶ್ರೇಷ್ಠ ವೈದ್ಯರಾಗಿದ್ದ. ನಂತರ ಇನ್ನೊಬ್ಬ ಶ್ರೇಷ್ಠ ಇತಿಹಾಸಕಾರ ಈ ಪ್ಲಿನಿ ಅಂತಂದೇಳಿ, ಈತ ಪ್ಲಿನಿ ನ್ಯಾಚುರಲ್ ಹಿಸ್ಟರಿ ಎಂಬ ಒಂದು ಕೃತಿಯನ್ನು ರಚಿಸಿದ. ಇದರಲ್ಲಿ ಎಲ್ಲ ವಿಜ್ಞಾನಗಳ ಸಾಮ್ಯತೆಯನ್ನು ಇದು ಒಳಗೊಂಡಿದೆ. ಅಂದರೆ ಕಂಪ್ಯಾರಿಸನ್ ಆಫ್ ಆಲ್ ಕ್ಯಾನೋ ಸೈನ್ಸ್ ಎಂದೇ ಕರೆಯಲಾಗಿದೆ. ಅಂದರೆ ಎಲ್ಲ ವಿಜ್ಞಾನಗಳನ್ನು ಅದು ಒಳಗೊಂಡಿದೆ. ನಂತರ ಇನ್ನೊಬ್ಬ ಶ್ರೇಷ್ಠ ವಿಜ್ಞಾನಿ ವೈದ್ಯಶಾಸ್ತ್ರದಲ್ಲಿ ನಾವು ನೋಡ್ತೀವಿ, ಅರೆಕ್ಟಕಸ್ ಅಂತಂದೇಳಿ. ಈತ ಈ ಪ್ರತಿಯೊಬ್ಬ ಮನುಷ್ಯನಿಗೆ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ, ನಂತರ ಅದೇ ರೀತಿ ಇಲ್ಲಿ ಗಂಟಲು ಮಾರಿ ಮತ್ತು ಮಧುಮೇಹ ಕಾಯಿಲೆಗಳನ್ನು ಈಗಾಗಲೇ ಅವುಗಳ ಬಗ್ಗೆ ವಿವರಿಸಿದವನು ಅರೆಕ್ಟಕಸ್ ಎಂಬ ಒಬ್ಬ ವೈದ್ಯ. ಹೀಗೆ ರೋಮನ್ನರು ಆಗಲೇ ಈ ಇಡೀ ಜಾಗತಿಕ ಇತಿಹಾಸಕ್ಕೆ ಒಂದು ಅಪಾರವಾದ ಕೊಡುಗೆ ನೀಡಿದಪ್ಪ ಅಂದರೆ ಎಂಟ್ರಸ್ಕಾನ್ ಅಂದರೆ ರೊಟೇಷನ್ ಸಿಸ್ಟಮ್, ಅಂದರೆ ನಾವು ಹೇಳ್ತೇವೆ ಪಾಳ್ಯ ಪದ್ಧತಿ ಅಥವಾ ಲೈನ್ ಬದ್ಧವಾಗಿ ಅಂತೇಳಿ ನಾವು ಕರೀತೀವಲ್ಲ, ಅದನ್ನ ಮೊದಲು ಹುಟ್ಟಿ ಹಾಕ್ತವ್ರೆ ಈ ಪಾಳ್ಯ ಪದ್ಧತಿ, ಎಂಟ್ರಸ್ಕಾನ್ ಪದ್ಧತಿ ಅಥವಾ ರೊಟೇಷನ್ ಸಿಸ್ಟಮ್, ಲೈನ್ ಬದ್ಧವಾಗಿ ಬರುವಂತಹ ಒಂದು ವ್ಯವಸ್ಥೆಯನ್ನು ಈ ರೋಮನ್ನರು ಮೊದಲು ಈಗಾಗಲೇ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಂದ ನಾವು ಪಡೆದಂತಕ್ಕಂಥದ್ದು ಇದು ಎರವಲು ಅಂದರೆ ಸಹಾಯ ಅಂತ ಹೇಳಿ. ನಂತರ ಇವರು
ಅಭಿವೃದ್ಧಿಪಡಿಸಿದರು. ನಾವು ನೋಡ್ತೇವೆ ಈಗಾಗಲೇ ಪೈಥಾಗೋರಸ್ ಅಂತಂದೇಳಿ ಅಂಕಗಣಿತಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದರಿಂದ ಇಲ್ಲಿ ಏನಾಗ್ತದೆ ಅಂದ್ರೆ ಈ ನಾವು ಪ್ರತಿಯೊಂದು ಯಾವುದೇ ಪ್ರಶ್ನೆ ಪತ್ರಿಕೆ ತೆಗಿಬೇಕಾದ್ರೆ ಅಲ್ಲಿ ನಾವು ರೋಮನ್ ಅಂಕೆಯನ್ನು ಹಾಕ್ತಾ ಇದ್ದೇವೆ. ಅಂದ್ರೆ ಈ ತರ ಇದ್ದಂತ ಈ ರೋಮನ್ ಅಂಕೆ 1 ರಿಂದ 10 ಅದೆಲ್ಲ ಈ ರೋಮನ್ ಅಂಕೆಯನ್ನು ಈ ರೋಮನರೇ ನಮಗೆ ಈಗಾಗಲೇ ಕೊಟ್ಟಿದ್ದಾರೆ, ಪ್ರಚಲಿತವಾಗಿವೆ. ಪ್ರಾಚೀನ ರೋಮನರ ಸಂಖ್ಯೆಗಳು ವಾಣಿಜ್ಯ ಗಣಿತದಲ್ಲಿ ಅತಿ ಹೆಚ್ಚು ಉಪಯುಕ್ತವಾಗಿವೆ ಅಂತೇಳಿ ಹೇಳಬಹುದು. ನಂತರ ಇಲ್ಲಿ ಸೈನ್ಸ್ ವಿಜ್ಞಾನ ಅಂದ್ರೆ ಸೈನ್ಸ್ ರೋಮನ್ ಕಾಂಟ್ರಿಬ್ಯೂಷನ್ ಇನ್ ದಿ ಸೆಂಟೆನ್ಸ್ ವ್ಯಾರ್ ವೆರಿ ಲಿಮಿಟೆಡ್. ಅಂದ್ರೆ ಇವರು ವಿಜ್ಞಾನದಲ್ಲಿ ಬಹಳಷ್ಟು ಲಿಮಿಟ್ ಆಗಿ ಇದ್ರು. ಮೋಸ್ಟ್ ಆಫ್ ದಿ ಕನ್ಕ್ಲೂಷನ್ ರಿಚಾರ್ಡ್ ಬೈ ರೋಮನ್ ಸೈಂಟಿಸ್ಟ್ ವ್ಯಾರ್ ಫಿಲಾಸಫಿಕಲ್. ಅಂದ್ರೆ ಈಗಾಗಲೇ ಇವರು ರೋಮನಿನ ವಿಜ್ಞಾನಿಗಳು ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಫಿಲಾಸಫಿಕಲ್ ಅನ್ನು ಅವರು ತತ್ವಶಾಸ್ತ್ರದವನ್ನು ನಂಬಿದ್ರು ಅಂತೇಳಿ. ನಂತರ ಆ್ಯಂಡ್ ನಾಟ್ ದಿ ರಿಸಲ್ಟ್ ಆಫ್ ಕೇರ್ಫುಲ್ ಎಕ್ಸ್ಪೆರಿಮೆಂಟ್ಸ್. ಅಂದ್ರೆ ಇವರು ಯಾವುದನ್ನು ಸಹ ಪ್ರಯೋಗವನ್ನು ಮಾಡ್ತಾ ಇರಲಿಲ್ಲ. ಎಕ್ಸ್ಪೆರಿಮೆಂಟ್ಸ್ ದೇ ವೇರ್ ದಿ ಫಸ್ಟ್ ಪ್ರೊವೈಡ್ ಫ್ರೀ ಮೆಡಿಸಿನ್ ಟು ಪುವರ್ ಪೇಟೆಂಟ್ಸ್. ಅಂದ್ರೆ ಬಡ ಜನರಿಗೆ ಉಚಿತವಾಗಿರ್ತಕ್ಕಂಥ ಔಷಧಿ ಮತ್ತು ಚಿಕಿತ್ಸೆಯನ್ನು ನೀಡ್ತಕ್ಕಂಥವರು ಮೊದಲಿಗೆ ರೋಮನ್ನರು. ದೇ ಮೇಂಟೈನ್ಡ್ ಪರ್ಸನಲ್ ಕ್ಲಿನಿಕ್ಸ್ ಆ್ಯಂಡ್ ಅಂದ್ರೆ ಪ್ರತಿಯೊಬ್ಬ ವೈಯಕ್ತಿಕವಾಗಿರ್ತಕ್ಕಂಥ ಶುಚಿತ್ವ ಅಂದ್ರೆ ಸ್ವಚ್ಛತೆಯನ್ನು ಇವರು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು. ಈಗ ಫಾರ್ ದಿಸ್ ಪರ್ಪೋಸ್ ದಿ ಬೆಲ್ಟ್ ಬೋತ್ ದೇ ಅಂದ್ರೆ ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಸಾರ್ವಜನಿಕ ಕೊಳ ಈಜುಕೊಳವನ್ನು ಈಗಾಗಲೇ ನಿರ್ಮಿಸಿಕೊಂಡಿದ್ರು. ದೇ ಕಸ್ಟಮ್ ಹಾಸ್ಪಿಟಲ್ ಆ್ಯಂಡ್ ಪೇಟೆಂಟ್ಸ್ ವೇರ್ ಟ್ರೈನ್ಡ್ ಕ್ವಾಲಿಫೈಡ್ ಫಿಸಿಷಿಯನ್. ಅಂದ್ರೆ ಈ ವೈದ್ಯನನ್ನು ಇವರಲ್ಲಿ ಅತಿ ಹೆಚ್ಚು ಪರಿಣಿತನಾಗಿರ್ತಕ್ಕಂಥ ಮತ್ತು ತಜ್ಞನಾಗಿರ್ತಕ್ಕಂಥವನನ್ನು ಕ್ವಾಲಿಫೈಡ್ ಇರ್ತಕ್ಕಂಥವನನ್ನು ಫಿಸಿಷಿಯನ್ ಅಂದ್ರೆ ಅದರಲ್ಲೇ ಪರಿಣಿತನಾಗಿರ್ತಕ್ಕಂಥವ್ರನ್ನು ಈಗಾಗಲೇ ನೇಮಿಸಿದ್ರು. ದಿ ಗ್ರೇಟೆಸ್ಟ್ ಫಿಸಿಷಿಯನ್ ವಾಸ್ ಗೆಲಮ್. ಒಬ್ಬ ವಿಜ್ಞಾನದಲ್ಲಿ ವೈದ್ಯಶಾಸ್ತ್ರದಲ್ಲಿ ಅತ್ಯುತ್ತಮ ಶ್ರೇಷ್ಠ ವೈದ್ಯ ಪರಿಣಿತರಾಗಿರ್ತಕ್ಕಂಥ ಫಿಸಿಷಿಯನ್ ಆಗಿರ್ತಕ್ಕಂಥವನು ಗೆಲಮ್. ದಿ 130 to 200 CE ಈ ರೈಟ್ ಆನ್ ವುಮೆನ್ ಅನಾಟಮಿ ಅಂದ್ರೆ ಅಂಗರಚನಾಶಾಸ್ತ್ರ ಬಗ್ಗೆ ಆತ ಒಂದು ಕೃತಿಯನ್ನು ರಚಿಸಿದ. ಆ್ಯಂಡ್ ಫಿಸಿಷಿಯನ್ ದಿ ನಾಲೆಡ್ಜ್ ಆಫ್ ವುಮೆನ್ ಅನಾಟಮಿ ಅನಿಮಲ್ ಡೆಮ್ ಕಾಂಟ್ಯಾಕ್ಟ್ ಆಪರೇಷನ್ ಆ್ಯಂಡ್ ಟು ರಿಮೂವ್. ಅಂದ್ರೆ ಈ ಅನಾಟಮಿ ಅಂದ್ರೆ ಇಲ್ಲಿ ಹೇಳ್ತಾರಲ್ಲ ಜೀಟರ್ಸ್ ಆ್ಯಂಡ್ ಟೊನಲ್ಸ್ ಅಂದ್ರೆ ಗಳಗಂಡ ಮತ್ತು ಗಂಟಲ ಬ್ಯಾನಿ ಈ ಕಾಯಿಲೆಗಳನ್ನು ಶಸ್ತ್ರಚಿಕಿತ್ಸೆ ಮೂಲಕ ಆಪರೇಷನ್ ಮೂಲಕ ನಾವು ಅದನ್ನ ತೆಗಿಬಹುದು. ಗೆಲೆನ್ ವಾಸ್ ಒನ್ ಆಫ್ ದಿ ಫಸ್ಟ್ ಡಿಸ್ಕವರ್ ದಿ ಬ್ಲಡ್ ಅಂದ್ರೆ ಮಾನವನ ದೇಹದಲ್ಲಿ ಈ ರಕ್ತ ಪರಿಚಲನೆ ಬಗ್ಗೆ ಈಗಾಗಲೇ ಸರ್ಕ್ಯುಲೇಷನ್ ಅದನ್ನ ಆತ ತಿಳಿಸಿದ. ದ ನ್ಯಾಚುರಲ್ ಹಿಸ್ಟರಿ ಆಫ್ ಪ್ಲಿನಿ ಈಸ್ ಲಾರ್ಜ್ ಕಂಪೋನೆಂಟ್ ಆಫ್ ದಿ ನಾನ್ ಸೈನ್ಸ್ ಅಂದ್ರೆ ಇತರೆ ಎಲ್ಲ ಸೈನ್ಸ್ಗಳಿಗೂ ನ್ಯಾಚುರಲ್ ಹಿಸ್ಟರಿಯಲ್ಲಿ ಎಲ್ಲ ಮಾಹಿತಿ ಲಭ್ಯವಾಗಿದೆ. ನಂತರ ಅದೇ ಆರ್ಟೆಕಸ್ ವಾಸ್ ದಿ ಫಸ್ಟ್ ಡಿಸ್ಕ್ರೈಬ್ ದಿ ಡಯಾಬಿಟಿಸ್ ಆ್ಯಂಡ್ ಡಿಪ್ಟರ್ಸ್ ಅಂದ್ರೆ ಮಧುಮೇಹ ಗಳಗಂಡ ಗಂಟಲು ಮಾರಿಗೆ ಆತ ಮೊಟ್ಟ ಮೊದಲು ತಿಳಿಸಿದ. ನಂತರ ಅದೇ ರೋಮನ್ಸ್ ಬ್ರೌಡ್ ದ ಎಂಟ್ರಸ್ಕ್ಯಾನ್ ರೋಟೇಷನ್ ಸಿಸ್ಟಮ್ ಬಾಳ್ಯ ಪದ್ಧತಿ ಸರಿದಿಯನ್ನು ಸಹ ಅವರು ಈಗಾಗಲೇ ನೀಡಿದ್ದಾರೆ. ಬಟ್ ಇಟ್ ವಾಸ್ ನಾಟ್ ಡೆವಲಪ್ಡ್ ಮಚ್ ಅಬೌವ್ ದಿ ಲೆವೆಲ್ ಆಫ್ ದಿ ಆರ್ಟೆಕಸ್. ಅಂದ್ರೆ ಇಲ್ಲಿ ಅಂಕಗಣಿತ ಅರ್ಥಮೆಟಿಕ್ ಅಂದ್ರೆ ಅಂಕಗಣಿತಕ್ಕೆ ಇವರು ಕೊಡುಗೆ ಅಪಾರವಾಗಿದೆ. ರೋಮನ್ ನಂಬರ್ಸ್ ಆರ್ ಸ್ಟಿಲ್ ಯೂಸ್ಡ್ ಟುಡೇ. ಇವತ್ತು ಪ್ರತಿಯೊಂದು ನಾವು ಕ್ಷೇತ್ರದಲ್ಲಿ ಸಹ ಈ ರೋಮನ್ ಅಂಕೆಯನ್ನು ನಾವು ಬಳಸ್ತಾ ಇದ್ದೇವೆ. ದಿ ಏನ್ಷಿಯಂಟ್ ರೋಮನ್ ಯೂಸ್ಡ್ ನಂಬರಲ್ ಫ್ರಾಮ್ ಕಮರ್ಷಿಯಲ್ ಮೆಥಡ್ ಅಂದ್ರೆ ವ್ಯಾಪಾರ ವಾಣಿಜ್ಯ ಆರ್ಥಿಕದಲ್ಲಿ ಈ ರೋಮನ್ ಅಂಕೆಗಳನ್ನು ನಾವು ಇವತ್ತು ಬಳಸ್ತಾ ಇದ್ದೇವೆ. ನಂತರ
ಇವರ ಒಂದು ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ. ರೋಮನ್ನರು ಅದ್ಭುತವಾಗಿರ್ತಕ್ಕಂಥ ಕಲಾ ವಾಸ್ತುಶಿಲ್ಪಕ್ಕೆ ಒಂದು ಕೊಡುಗೆಗಳನ್ನು ನೀಡಿದ್ದಾರೆ. ಆ ಕಾಲದಲ್ಲಿ ಅನೇಕ ದೇವಾಲಯಗಳು, ರಂಗಮಂದಿರಗಳನ್ನು ಸಹ ನಿರ್ಮಿಸಿದ್ದಾರೆ. ಅಂತ ಸಾರ್ವಜನಿಕ ರಂಗಮಂದಿರ ಅಂತ ನೋಡ್ರೆ ಗ್ರೀಕಿನಲ್ಲಿ ಅನೇಕ ದುರಂತ ನಾಟಕಗಳು ಕರ್ತೃಗಳಿದ್ರು. ಹಂಗಾರೆ ಇದು ಪ್ರಭಾವ ರೋಮ್ನಲ್ಲಿ ಸಹ ರಂಗಮಂದಿರಗಳು ಇವತ್ತು ನಿರ್ಮಾಣವಾಗಿವೆ. ಸ್ನಾನಗೃಹಗಳು, ಅನೇಕ ಬಹು ಎತ್ತರದ ಬಹುಮಡಿ ಕಟ್ಟಡಗಳನ್ನು ನಾವು ಮನೆಗಳು ನೋಡ್ತೇವೆ. ಹೀಗೆ ಪಾಂಪೆ ರಂಗಮಂದಿರ ಸಾಮಾನ್ಯ ಶಕ ಪೂರ್ವ 55ರಲ್ಲಿ ನಿರ್ಮಿಸಲ್ಪಟ್ಟಿದೆ. ಈ ಪಾಂಪೆ ರಂಗಮಂದಿರ ಅದ್ಭುತವಾಗಿರ್ತಕ್ಕಂಥ ಶೈಲಿಯನ್ನು ಒಳಗೊಂಡಿದ್ದು ರೋಮ್ ನಗರದ ಈ ಸಪ್ತ ಬೆಟ್ಟಗಳ ಒಂದಾದ ಪೆಲಾಟಿನ್ ಎಂಬ ಬೆಟ್ಟದ ಮೇಲೆ ಇದನ್ನು ಅಗಸ್ಟೀಸನ ಕಾಲದಲ್ಲಿ ಬೃಹತ್ತಾದಂತಹ ಒಂದು ಅರಮನೆಯನ್ನು ನಿರ್ಮಿಸಿದ. ಹೀಗೆ ಈ ಒಂದು ವೆಸ್ಪೇಸಿಯನ್ ಎನ್ನುವನು ಕಲೋಸಿಯಂ ಎಂಬ ಬೃಹತ್ ರಂಗಮಂದಿರ ಕಟ್ಟಿಸಿದ. ಅಂದರೆ ಈ ಕಲೋಸಿಯಂ ಎಂಬ ರಂಗಮಂದಿರವನ್ನು ಕಟ್ಟಿಸಿದವನು ವೆಸ್ಪೇಸಿ. ಇಲ್ಲಿ ಖಡ್ಗಮಲ್ಲರ ಸ್ಪರ್ಧೆಗಳು ನಡೆಯುತ್ತಿದ್ದು. ಹೀಗೆ ಪ್ಯಾಂಥಿಯನ್ ಬಹುಶಃ ಈ ಎಲ್ಲ ಕಟ್ಟಡಗಳಲ್ಲಿ ಒಂದು ಹೆಸರಾಗಿದೆ. ಹಾಗೂ ಬಹಳ ಚೆನ್ನಾಗಿ ಸಂಕ್ಷಿಪ್ತವಾಗಿರ್ತಕ್ಕಂಥ ರೋಮನ್ನರ ಕಟ್ಟಡಗಳು ಅದ್ಭುತವಾಗಿರ್ತಕ್ಕಂಥವು ಆಗಿವೆ. ಹೀಗೆ ಈ ಕಟ್ಟಡ ಅಗಸ್ಟೀಸನ ಕಾಲಾವಧಿಯಲ್ಲಿ ಬಹಳ ಆಡ್ರಿಯನ್ ಕಾಲದಲ್ಲಿ ಸಂಪೂರ್ಣ ಈ ಒಂದು ಅದು ಕಲೋಸಿಯಂ ಎಂಬ ರಂಗಮಂದಿರವನ್ನು ಅಡ್ರೆಸ್ಯನ್ ಈಗಾಗಲೇ ಅಗಸ್ಟೀಸನ ಕಾಲಾವಧಿಯಲ್ಲಿ ಇದನ್ನು ಕಟ್ಟಲು ಆರಂಭಿಸಲಾಯಿತು. ಮುಂದೆ ಆಡ್ರಿಯನ್ ಕಾಲದಲ್ಲಿ ಇದನ್ನು ಪೂರ್ಣಗೊಳಿಸಲಾಯಿತು. ಪುರಾತನ ರಾಷ್ಟ್ರಗಳಲ್ಲಿ ಕಾನ್ಸ್ಟಂಟಿನೋಪಲ್ನ ಈಗಾಗಲೇ ರಾಜಧಾನಿಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಜಸ್ಟಿನಿಯನ್ ಆತ ಮಾಡ್ತಾರಪ್ಪ ಅಂದರೆ ಚರ್ಚ್ ಆಫ್ ಸೇಂಟ್ ಸೋಫಿಯಾ ಎಂಬ ಮಹೋನ್ನತವಾಗಿರ್ತಕ್ಕಂಥ ಒಂದು ಭವ್ಯ ಒಂದು ಚರ್ಚ್ ಅನ್ನು ಸಹ ಈಗಾಗಲೇ ನಿರ್ಮಿಸ್ತಾರೆ. ಹೀಗೆ ಅದರ ಜೊತೆಗೆ ರೋಮನ್ನರು ಇವತ್ತು ನಾವು ಯಾವುದೇ ರಸ್ತೆ ಮಾರ್ಗ ಇವತ್ತು ನಾವು ನೋಡಿದಾಗ ಕಾಂಕ್ರೀಟ್ ರಸ್ತೆ ಅಂದರೆ ಗಾರೆ ಗಚ್ಚುಗಳ ಮೂಲಕ ರಸ್ತೆ ಮಾರ್ಗವನ್ನು ನಿರ್ಮಿಸಿರ್ತಕ್ಕಂಥದ್ದನ್ನು ನೋಡ್ತೇವೆ. ಹೀಗೆ ಅವರು ಎರಡು ವಾಸ್ತುಶೈಲಿಯಲ್ಲಿ ನಾವು ಪರಿಚಯಿಸುತ್ತೇವೆ. ಮೊದಲನೇದಾಗಿ ಕಮಾನುಗಳು, ಅಂದರೆ ಇವರು ವಾಸ್ತುಶೈಲಿಗಳನ್ನು ನೋಡಿದಾಗ ಯಾವ ಥರ ಇದಪ್ಪ ಅಂದರೆ ಈ ಥರ ನಾವು ಮಸೀದಿಗಳಲ್ಲಿ ದರ್ಗಾದಲ್ಲಿ ಈ ಥರ ಕಮಾನುಗಳನ್ನು ನಾವು ನೋಡ್ತೇವೆ. ನಂತರ ಕಮಾನುಗಳು, ಎರಡನೇದಾಗಿ ಅವರ ಒಂದು ಗೋಲಾಕಾರದ ಗುಮ್ಮಟಗಳು, ಹೀಗೆ ಈ ಥರ ಒಂದು ಚರ್ಚಿನ ಒಂದು ಶೈಲಿಯಲ್ಲಿ ನಾವು ನೋಡ್ತೇವೆ. ಇಂಥ ಒಂದು ಕಮಾನುಗಳಾಗಿದ್ರೆ ಇದೇನಾಗ್ತದೆ, ಗುಮ್ಮಟ ಆಕಾರವಾಗಿರ್ತಕ್ಕಂಥ ಒಂದು ಶೈಲಿ. ಇವರ ವಾಸ್ತುಶೈಲಿ ಎರಡು ಪ್ರಕಾರ ಶೈಲಿಗಳನ್ನು ನಾವು ಇಲ್ಲಿ ನೋಡ್ತೇವೆ. ಉತ್ತಮ ರಸ್ತೆ ಮತ್ತು ನೀರು ಸರಬರಾಜು ವ್ಯವಸ್ಥೆ, ತಾಂತ್ರಿಕ ಕೌಶಲ್ಯಗಳನ್ನು ಅಳವಡಿಸಲಾಗಿತ್ತು. ಇವು ಯಾವುದೇ ರಸ್ತೆಗಳನ್ನು ಮಾಡಬೇಕಾದ್ರೂ ಆ ರಸ್ತೆಗಳಲ್ಲಿ ಈಗಾಗಲೇ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ, ಅಂದರೆ ನಿರಂತರ ನೀರಿನ ಸೌಲಭ್ಯ ಮತ್ತು ಅಲ್ಲಿ ಒಳಚರಂಡಿ ವ್ಯವಸ್ಥೆ, ಈ ಎಲ್ಲ ಮುಂದಾಲೋಚನೆಯಿಂದ ಎಲ್ಲ ಜಾಗೃತಿ ಕಸದ ಒಟ್ಟಿಗೆ ಮತ್ತು ಇಂಗು ಗುಂಡಿ ಇವುಗಳನ್ನು ನಿರ್ಮಿಸುವಂತ ಕೆಲಸ ಆ ರೋಮನ್ನರು ಈಗಾಗಲೇ ನಮಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇಂಥ ಒಂದು ನಿದರ್ಶನ ಇವತ್ತು ರಸ್ತೆಗಳ ನೀರು ಸರಬರಾಜು ವ್ಯವಸ್ಥೆ, ತಾಂತ್ರಿಕ ಕೌಶಲ್ಯಕ್ಕೆ ಉದಾಹರಣೆಗಳಾಗಿದೆ. ಪ್ರಾಂಟಿನಸ್ ತಾಂತ್ರಿಕತೆ ಬಗ್ಗೆ ಆದಿ ಗ್ರಂಥ ಅಂತಂದೇಳಿ ಒಂದು ಗ್ರಂಥವನ್ನು ಬರೆದ. ಹೀಗೆ ಗ್ರೀಕ್ ಮಾದರಿಯಲ್ಲಿ ರೋಮನ್ನರು ಶಿಲ್ಪಕಲೆಗಳನ್ನು ಅಭಿವೃದ್ಧಿಪಡಿಸಿದರು. ಗ್ರೀಕರ ಮಾದರಿಯಂತೆ ಇವರು ಸಹ ಶಿಲ್ಪಕಲೆಗಳನ್ನು ಅಭಿವೃದ್ಧಿಪಡಿಸಿದರು. ಉಬ್ಬು ಚಿತ್ರಗಳಿಂದ ಸಿಂಗರಿಸಿದರು. ಈಗಾಗಲೇ ದೇವಾಲಯಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಉಬ್ಬು ಚಿತ್ರಗಳನ್ನು ಈಗಾಗಲೇ ಶಿಲ್ಪಕಲೆಗಳನ್ನು ನಿರ್ಮಿಸಿದರು. ಹೀಗೆ ಅಲ್ಲೇ ತಾವೇನು ಮಾಡ್ತಿದ್ರು, ಉದಾಹರಣೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ರಾಜ ಅಥವಾ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಥವರೆಲ್ಲ ಸ್ಟ್ಯಾಚ್ಯೂ, ಅಂದರೆ ಸಾಧಕರ ಸ್ಟ್ಯಾಚ್ಯೂ, ಅಂದರೆ ನಗರಗಳ ಮುಖ್ಯ ಸ್ಥಳಗಳಲ್ಲಿ ಸ್ಟ್ಯಾಚ್ಯೂ ನಿರ್ಮಿಸ್ತವಲ್ಲ, ಅವರ ಮೂರ್ತಿಯನ್ನು ನಿರ್ಮಿಸ್ತವಲ್ಲ, ಪ್ರತಿಷ್ಠಾಪಿಸ್ತವಲ್ಲ, ಹಂಗೆ ಅವರು ಸಹ ಆ ಸಾಮ್ರಾಟರ ಪ್ರತಿಮೆಗಳನ್ನು ಆಯಾ ನಗರದ ಚೌಕಗಳಲ್ಲಿ ಆ ಶಕ್ತಿ ಸಂಕೇತವಾಗಿ ಅವುಗಳನ್ನು ಅನಾಮಿಕ ರೋಮನ್ ಶಿಲ್ಪಕಲೆಗೆ ಅವು ಉದಾಹರಣೆಗಳಾಗಿವೆ. ಹೀಗೆ ರೋಮನ್ನರ ಹೆಚ್ಚಿನ ಶಿಲ್ಪಕಲೆಗಳ ಕಣ್ಮರೆಯಾಗಿವೆ. ಅಂದರೆ ಇವು ಬಹಳಷ್ಟು ಉಳಿದಿಲ್ಲ, ಇವತ್ತು ನಾಶ ಆಗಿವೆ. ಅಳಿದುಳಿದ ಗೋಡೆಗಳ ಚಿತ್ರಕಲೆಯಲ್ಲಿ ನಾವು ಪಾಂಪೆ ಎಂಬ ಒಂದು ರಂಗಮಂದಿರದಲ್ಲಿ ಅಳಿದುಳಿದ ಸ್ವಲ್ಪ ಶಿಲ್ಪಕಲೆಗಳನ್ನು ನಾವು ನೋಡಬಹುದು. ಹೀಗೆ ಕ್ರೈಸ್ತರ ಪ್ರಭಾವದಿಂದ ಚರ್ಚಿನ ಎಲ್ಲ ಚಿತ್ರಕಲೆಗಳ ಮೇಲೆ ಇವರ ಒಂದು ಪುನಶ್ಚೇತನಗೊಂಡಿದೆ ಅಂತಂದೇಳಿ ಹೇಳಬಹುದು. ದಿ ರೋಮನ್ಸ್ ವೇರ್ ಸ್ಟೆಪೆಡ್ಸ್ ಬಿಲ್ಡರ್ಸ್, ಅಂದರೆ ಟೆಂಪಲ್, ಥಿಯೇಟರ್ಸ್, ಫೈನ್ ಪಬ್ಲಿಕ್ ಬಿಲ್ಡಿಂಗ್ಸ್ ಬೋತ್ and
ವುಮೆನ್ಸ್ ದ ಬೆಲ್ಟ್ ಲಾಡ್ಜ್ ನಂಬರ್ಸ್ ಅಂದ್ರೆ ಇವರು ಸಾರ್ವಜನಿಕವಾದ ಕಟ್ಟಡಗಳು ಮತ್ತು ಸ್ನಾನಗೃಹಗಳು, ಅರಮನೆಗಳು, ದೇವಾಲಯಗಳು ಇವು ಮತ್ತು ರಂಗಮಂದಿರಗಳನ್ನು ಇವರು ನಿರ್ಮಿಸಿದರು. ಹೀಗೆ ದಿ ಪಾಂಪೆ ಥಿಯೇಟರ್ 55 BC was the majestic structure. Augustus erected the imperial place in Palatine, one of the 7 hills Rome. ಅಂದ್ರೆ ಈ ಪ್ಯಾಲಾಟಿನ್ ಬೆಟ್ಟದ ಮೇಲೆ ಈ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಅರಮನೆಯನ್ನು ಅಗಸ್ಟಸ್ ಅನ್ನುವ ಕಾಲದಲ್ಲಿ ನಿರ್ಮಿಸಲು ಆರಂಭಿಸಲಾಯಿತು. ಹೀಗೆ ವೆಸ್ಪೇಸಿಯನ್ ಬೆಲ್ಟ್ ಈಗಾಗಲೇ ಕೊಲೋಸಿಯಂ where the gladiatorial contact were held, probably of most famous and best provide of Roman buildings the Pantheon. It was originally built during the time of Augustus and it was full rebel during the time of Hadrian. Justinian Church of Saint Sophia. The Constantinople is still regarded as the most magnificent building of the kind in the Near East. ಅಂದ್ರೆ ಇಲ್ಲಿ ಯಾವತ್ತು ಹೇಳಿದ ವೆಸ್ಪೇಸಿಯನ್ ಎನ್ನುವನು ಕೊಲೋಸಿಯಂ ಎಂಬ ಬೃಹತ್ ರಂಗಮಂದಿರವನ್ನು ನಿರ್ಮಿಸಿದ. ನಂತರ ಅಲ್ಲಿ ಆ ರಂಗಮಂದಿರ ಒಳಗಡೆ ಖಡ್ಗಮಲ್ಲರ ಒಂದು ಪ್ರದರ್ಶನ ನಡೀತಾ ಇತ್ತು, ಆ ಸ್ಪರ್ಧೆಗಳು ನಡೀತಾ ಇದ್ದವು. ಹೀಗೆ ಪ್ಲಾಂಟಿಯನ್ ಎಂಬವನು ಬಹುಶಃ ಈಗಾಗಲೇ ಎಲ್ಲ ಕಟ್ಟಡಗಳಿಗಿಂತ ಅತಿ ಹೆಚ್ಚು ಹೆಸರುವಾಸಿಯಾಗಿತ್ತು ಅಂತ ಹೇಳಿ ಹೇಳಬಹುದು. ಈಗ ಅಗಸ್ಟಸನ ಕಾಲದಲ್ಲಿ ಕಟ್ಟಲು ಆರಂಭಿಸಿದ ಈ ಒಂದು ಬೃಹತ್ ರಂಗಮಂದಿರ ಮುಂದೆ ಹ್ಯಾಡ್ರಿಯನ್ ಕಾಲದಲ್ಲಿ ಪೂರ್ಣಗೊಳಿಸಲಾಯಿತು ಅಂತ ಹೇಳಿ ಹೇಳಬಹುದು. ದೇ ವರ್ ಇನ್ವೆಂಟರ್ ಆಫ್ ಕಾಂಕ್ರೀಟ್. ದೇ ಆಲ್ಸೋ ಇಂಟ್ರೊಡಕ್ಟ್ ಟು ಆರ್ಕಿಟೆಕ್ಚರ್ ಇಂಪ್ರೂವ್ಮೆಂಟ್. ಅಂದ್ರೆ ಇವರ ಒಂದು ಎರಡು ಶೈಲಿಯ ಕಲಾ ವಾಸ್ತುಶಿಲ್ಪಕ್ಕೆ ನಾವು ನೋಡ್ತೇವೆ. ಮೊದಲನೇದಾಗಿ ಆರ್ಚ್ ಅಂದ್ರೆ ಕಮಾನುಗಳು, ನಂತರ ಕ್ಯಾಪಬಲ್ ಈಗಾಗಲೇ ಕಫ್ಲ ಅಂದ್ರೆ ಗೋಲಾಕಾರ, ಆರ್ ದಿ ಡೂಮ್ ಗುಮ್ಮಟ, ವಾಟರ್ ಸಿಸ್ಟಮ್ ಅಂಡ್ ರೋಡ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ರೋಮನ್. ಈಗಾಗಲೇ ಇಂಜಿನಿಯರಿಂಗ್, ಈ ಒಂದು ರೋಮನ್ ಇಂಜಿನಿಯರ್ಗಳು ಅತ್ಯುತ್ತಮವಾಗಿರ್ತಕ್ಕಂಥ ರಸ್ತೆ ಮಾರ್ಗಗಳನ್ನು ನಿರ್ಮಿಸಿದರು. ಹೀಗೆ ಅದೇ ರೀತಿ ಈಗಾಗಲೇ ಫ್ರಾಂಟಿನಸ್ ರೈಟ್ ಎ ಪಾಯಿಂಟರ್ ವರ್ಕ್ ದಿ ಇಂಜಿನಿಯರಿಂಗ್ ಅಂದ್ರೆ ಫ್ರಾಂಟಿನಸ್ ಸಹ ಉತ್ತಮವಾಗಿರ್ತಕ್ಕಂಥ ಒಂದು ರಸ್ತೆ ಮಾರ್ಗವನ್ನು ನಿರ್ಮಿಸಿದ ಅಂತ ಹೇಳಿ ಹೇಳಬಹುದು. ದ ರೋಮನ್ಸ್ ಡೆವಲಪ್ಡ್ ದೇರ್ ಸ್ಕಲ್ಪ್ಚರ್. ಈ ಒನ್ ಗ್ರೀಕ್ ಮಾಡೆಲ್ಸ್ ಬಿಲ್ಡಿಂಗ್ಸ್ ವೇರ್ ಡಿಸ್ಕವರ್ಡ್ ವಿತ್ ದಿ ಸ್ಕಲ್ಪ್ಚರ್ ದಿ ರಿಲೀಫ್. ಅಂದ್ರೆ ಉತ್ತಮವಾದ ಶಿಲ್ಪಕಲೆಗಳನ್ನು ಈಗಾಗಲೇ ಇವರು ನಿರ್ಮಿಸಿದರು. ಹೀಗೆ ಗ್ರೀಕರ ಪ್ರಭಾವದಿಂದ ಇವರು ಸಹ ಶಿಲ್ಪಕಲೆಗಳನ್ನು ಈಗ ನಿರ್ಮಿಸಿದರು. ಮಚ್ ಆಫ್ ದಿ ಸ್ಕಲ್ಪ್ಚರ್ ಡಿಸ್ಪೆಕ್ಟೆಡ್ ಎಂಪೈರ್ಸ್. ಅಂದ್ರೆ ಉತ್ತಮ ಆದರ್ಶಕರ ಒಂದು ಸಂಕೇತವಾಗಿ ತಮ್ಮ ನಗರ ಮತ್ತು ನಗರ ಪ್ರದೇಶಗಳಲ್ಲಿ ಸ್ಟ್ಯಾಚ್ಯೂಗಳನ್ನು ನಿರ್ಮಿಸಿದರು. ಪ್ಲೇಸ್ ಇನ್ ದ ಸಿಟಿ ಸ್ಕ್ವೇರ್ ಸಿಂಬಲ್ ಆಫ್ ದೇರ್ ಅನಥರಿ ಅಂಡ್ ಪವರ್. ಅಂದ್ರೆ ಒಬ್ಬ ಸಾಧಕರ ಒಂದು ಪ್ರತಿಮೆಗಳನ್ನು ಆ ನಗರದ ಮೂಲೆಗೂ ಸಹ ಈಗಾಗಲೇ ಇವರು ನಿರ್ಮಿಸಿದ್ರು. ದ ಅನ್ಕೆನೌಡ್ ರೋಮನ್ ಈಸ್ ದ ಬೆಸ್ಟ್ ಕೆನೌಡ್ ಎಕ್ಸಾಂಪಲ್ ಆಫ್ ದೇರ್ ಸ್ಕಲ್ಪ್ಚರ್. ಅಂದ್ರೆ ಅತ್ಯುತ್ತಮವಾದ ಶಿಲ್ಪಕಲೆಗೆ ಇವರ ಒಂದು ನಿದರ್ಶನವಾಗಿವೆ ಅಂತ ಹೇಳಿ ಆ ಒಂದು ಶಿಲ್ಪಗಳನ್ನು ನೋಡಿ ನಾವು ತಿಳಿದುಕೊಳ್ಳಬಹುದು. ಮೋಸ್ಟ್ ಆಫ್ ದಿ ರೋಮನ್ ಪೇಂಟಿಂಗ್ ಹ್ಯಾವ್ ಡಿಸ್ಅಪಿಯರ್ಡ್. ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಶಿಲ್ಪಕಲೆಗೆ ಅವರು ಚಿತ್ರಗಳನ್ನು ಬಣ್ಣಗಳನ್ನು ತುಂಬಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದೇವೆ. ಹೀಗೆ ದ ಬೆಸ್ಟ್ ಆಫ್ ದಿ ಸರ್ವೈವಿಂಗ್ ಮೆಮೋರಿಯಲ್ ಫೌಂಡ್ ಆನ್ ಪಾಂಪಿ. ಅಂದ್ರೆ ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಪಾಂಪೆ. ದಿ ಆರ್ಟ್ ಪೇಂಟಿಂಗ್ ವಾಸ್ ರಿಸೀವ್ಡ್ ಥ್ರೂ ಈಗಾಗಲೇ ಕ್ರಿಶ್ಚಿಯನ್ ಇನ್ಫ್ಲೂಯೆನ್ಸ್ ದ ಚರ್ಚ್ ಕ್ರಾಸ್ ದಿ ಪ್ರೊವೈಡ್ ಅಂದ್ರೆ ಲೇಟರ್ ಪ್ರೊವೈಡ್. ಇವರಿಗೂ ಸಹ ಚರ್ಚಿನ ಒಂದು ಪ್ರಭಾವದಿಂದ ಈ ಒಂದು ಪ್ರಭಾವವಾಗಿ ಅನೇಕ ಶಿಲ್ಪಕಲೆಗಳನ್ನು ನಿರ್ಮಿಸಿದರು ಅಂತಂದೇಳಿ ತಿಳಿದುಕೊಳ್ಳಬಹುದು. ವಿದ್ಯಾರ್ಥಿನಿಯರೇ, ಇಂದಿಗೆ ರೋಮನ್ ನಾಗರಿಕತೆ ಮುಕ್ತಾಯವಾಯಿತು. ನಂತರ ತರಗತಿಯಲ್ಲಿ ನಂತರ ಅಧ್ಯಯನದ ಬಗ್ಗೆ ತಿಳಿದುಕೊಳ್ಳೋಣ. ಈಗ ವಿಜ್ಞಾನ ಮತ್ತು ಕಲಾ ವಾಸ್ತುಶಿಲ್ಪ ಬಗ್ಗೆ ತಿಳಿದುಕೊಂಡೆವು.